ಸರ್ಕಾರಿ ಶಾಲೆಗಳನ್ನ ದೇವಸ್ಥಾನ ಅಂತಾರೆ. ಆದ್ರೆ ಆ ದೇವಸ್ಥಾನದ ಮೇಲ್ಚಾವಣಿಯೇ ಕುಸಿದು ಬೀಳುವ ಹಂತದಲ್ಲಿದ್ರೆ ಬಡ ಮಕ್ಕಳು ಎಲ್ಲಿಗೆ ಹೋಗಬೇಕು? ಈ ಪರಿಸ್ಥಿತಿ ಈಗ ಜಿಲ್ಲೆಯ ಗ್ರಾಮವೊಂದರ ಬಡ ಮಕ್ಕಳಿಗೂ ಬಂದಿದ್ದು, ಮಳೆ ನೀರಿನಲ್ಲೇ ಕುಳಿತು ಪಾಠ ಕೇಳುವ ಸ್ಥಿತಿ ಬಂದಿದೆ. ಮಳೆ ಬಂದರೆ ಸಾಕು, ಪುಸ್ತಕಗಳೆಲ್ಲ ಒದ್ದೆಯಾಗಿ ತಲೆಯ ಮೇಲೆ ಸಿಮೆಂಟ್ ಪೀಸ್ ಉದುರುತ್ತಿವೆ. ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹೆತ್ತವರು ಕೂಡ ಪ್ರತಿದಿನ ಭಯ ಪಡುತ್ತಿದ್ದಾರೆ. ಹಾಗಿದ್ರೆ ಯಾವುದಪ್ಪ ಆ ಶಾಲೆ ಅಂತೀರಾ? ಇಲ್ಲಿದೆ ನೋಡಿ. ಮಳೆ ಬಂದರೆ ಸಾಕು, ಶಾಲೆಯೊಳಗೆ ಜಲಪಾತ, ಕಲ್ಯಾಣಿಯಂತಾಗುವ ಕ್ಲಾಸ್ ರೂಮ್. ಛಾವಣಿ ಕುಸಿಯುವ ಭೀತಿ. ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳುತ್ತಿರುವ 150 ಮಕ್ಕಳು. ಹತ್ತಾರು ಬಾರಿ ಮನವಿ ಮಾಡಿದರೂ ಎಸಿ ರೂಮ್ ಬಿಟ್ಟು ಕದಲದ ಅಧಿಕಾರಿಗಳು. ಹೇಗೆ ಸೋರುತ್ತಿರುವ ಶಾಲೆಯಲ್ಲಿ ಕೂತು ಪಾಠ ಕೇಳುತ್ತಿರುವ ಮಕ್ಕಳು, ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿರುವ ಗೋಡೆಗಳು, ಕೆರೆಯಂತಾಗಿರುವ ಕ್ಲಾಸ್ ರೂಮ್ಗಳು. ಹೌದು, ಈ ಕರುಣಾಜನಕ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಯಲೋದಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಹೌದು, ಹೊರಗಡೆ ಸಣ್ಣದಾಗಿ ತುಂತುರು ಮಳೆ ಶುರುವಾದರೆ ಸಾಕು, ಈ ಶಾಲೆಯ ಒಳಗಡೆ ಜಲಪಾತವೇ ಸೃಷ್ಟಿಯಾಗುತ್ತೆ. ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದು ಸಿಮೆಂಟ್ ಪಕಳೆಗಳು ಉದುರುತ್ತಿವೆ. ಬೇರೆ ದಾರಿ ಇಲ್ಲದೆ ಬಡ ವಿದ್ಯಾರ್ಥಿಗಳು ಅದೇ ಮಳೆ ಹನಿಗಳ ನಡುವೆ ಕೂತು ಓದುತ್ತಿದ್ದಾರೆ. ಕಳೆದ ವರ್ಷ ಶಾಲೆಯ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದರಿಂದ ಅನಾಹುತ ಈಗ ಶಾಲಾ ಕೊಠಡಿಯವರೆಗೂ ಬಂದು ತಲುಪಿದೆ. ಇಡೀ ಕಟ್ಟಡವೇ ತೇವಾಂಶದಿಂದ ಕೂಡಿದ್ದು ಯಾವ ಕ್ಷಣದಲ್ಲಿ ಛಾವಣಿ ಕುಸಿದು ಬೀಳುತ್ತದೋ ಅನ್ನೋ ಭೀತಿಯಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ದಿನ ದೂಡುತ್ತಿದ್ದಾರೆ. ಈ ವರ್ಷ ಕಾಂಪೌಂಡ್ ಬಿದ್ದು ಜಿಲ್ಲಾಡಳಿತ ಇವೆಲ್ಲ ಬಂದು ನೋಡ್ಕೊಂಡು, ಆದರೂ ಕೆಲ್ಸಗಳು ಮಾತ್ರ ಏನೂ ಆಗಿಲ್ಲ, ನೆನೆಗುದಿಗೆ ಬಿದ್ದು ಬಿಡ್ತವೆ. ಆಮೇಲೆ ನೋಡಿ, ಶಾಲೆ ಹೈಸ್ಕೂಲ್ ಪಿರಿಯಡ್ ಅನ್ನೋದು ಗೊತ್ತಿಲ್ಲ, ಅದೊಂಥರ ದನಿನ ದಡ್ಡೆಗೈತಿ, ಒಂಥರ ದನ ಕೂಡ ಇದಾದಂಗೆ ಇದ್ದಾವೆ. ಆದರೆ ಶಾಲೆ ಅನ್ನೋದು ಅಭಿವೃದ್ಧಿ ಇಲ್ಲ. ಈ ಶಾಲೆ ಮಕ್ಕಳನ್ನ ಸೇರ್ಸು ಅಂತಾರೆ, ಒಟ್ಟು ಶಾಲೆಗೆ ಮೇಷ ಪಾಠ ಚೆನ್ನಾಗಿ ಮಾಡ್ತಾರೆ. ಆದರೆ ಈ ಸೋರೋದ್ರಿಂದ ಸೇರ್ಸಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಎಲ್ಲ ಸಿಟಿ ಕಡೆಗೆ ಹೋಗ್ತಿದ್ದಾರೆ, ಹಳ್ಳಿ ವಾತಾವರಣ ಬಿಟ್ಬಿಡಿದಾರೆ. ಯಾವ್ದು ಹೇಳಕ್ಕಾಗಲ್ಲ, ಸ್ವಚ್ಛತೆ ಇಲ್ಲ. ಅವು ನೀರು ಸೋರಿ ಮತ್ತು ಮಕ್ಕಳು ಆ ರೂಮಿಂದ ಈ ರೂಮಿಗೆ ಪಾಠ ಮಾಡೋದು ಬೇಡದು ಬೇಡ. ಅದು ಏನಪ್ಪಾ ಅಂದ್ರೆ ವರ್ಷ ಆಯ್ತು ಕಾಂಪೌಂಡ್ ಬಿದ್ದು, ಏನು ಇದನ್ನ ರಿಪೇರಿನೇ ಮಾಡಿಲ್ಲ. ಯಾರ್ಯಾರು ಬಂದಿಲ್ಲ, ಏನು ಬಂದು ಇದಕ್ಕೆ ಸಮೀಕ್ಷೆ ಮಾಡಿ, ಆದ್ರೆ ಬಂದು ಏನ ಮಾಡ್ತೇವೆ ಅಂತ ಅದ್ರ ಏನು ಬಂದು ಇವತ್ತಿನವ್ರಿಗೆ ಏನೂ ಮಾಡೇ ಅಲ್ಲ. ಏನ್ ಕೆಲ್ಸಗಳು ಅಲ್ಲೇದಲ್ಲೇ ಹಂಗೆ ಅದಾವ, ಊರಿನ ಕೆಲ್ಸಗಳು ಮಾತ್ರ. ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಸೋರಿಕೆ ಆಗ್ತಾ ಇದೆ. ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಸೋರ್ತೈತಿ. ಸೋರ್ದ್ರಿಂದ ಹಿಡಿದು ಅದು ಶಾಲೆ ಮಕ್ಕಳ ರೂಮ್ ಇಂದ ಇದು ಮಾಡ್ತಾರೆ. ಮೇಷ ಪಾಠ ಚೆನ್ನಾಗ್ ಮಾಡ್ತಾರೆ, ಆದ್ರೆ ಮೇಷ ಮೇಲೆ ಇದು ಮಾಡಕ್ತಾರ ಇಲ್ಲ. ಆದ್ರೆ ಇದು ಸರಿಯಾದ ರೀತಿ ಇದಿಲ್ಲ, ವ್ಯವಸ್ಥೆ ಇಲ್ಲ. ನೀರ್ ಸೋರದ ಮಳೆ ಬಂದಾಗ ಸೋರ್ತವೆ, ಗಾಳಿ ಇದಕ್ಕೆ ಇದಾಕವೆ. ಅದನ್ನ ದುರಸ್ತಿ ಮಾಡೋ ವ್ಯವಸ್ಥೆ ಮಾಡ್ಬೇಕು. ಗಾಡ ಅದನ್ನ ಇದನ್ನ ಮಾಡ್ಬೇಕು. ಅವನ್ನ ಶಾಲೆ ಪೀರಿಯಡ್ ಅದು ಅದೇನು ದನಿನ ದೊಡ್ಡ ಹೇಗೈತಿ, ಅದು ಏನಪ್ಪಾ ಅಂದ್ರೆ ಗಿಡ ಗಂಟೆ ಬೆಳ್ಕೊಂಡು ಪೀರಿಯಡ್ ಮಕ್ಕಳು ಆಡಂತ ಸ್ವಚ್ಛತೆನೇ ಇಲ್ಲ ಅಲ್ಲಿ. ಯಲೋದಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಬರೋಬ್ಬರಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಲ್ಲಿ ಓದ್ತಿರೋದು ಬಹುತೇಕ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಅನ್ನೋ ಒಂದೇ ಕಾರಣಕ್ಕೆ ಅಧಿಕಾರಿಗಳಿಗೆ ಇಷ್ಟೊಂದು ಬೇಜವಾಬ್ದಾರಿಯೇ ಎಂಬ ಪ್ರಶ್ನೆ ಮೂಡಿದೆ. ನಮ್ಮ ಮಕ್ಕಳ ಪ್ರಾಣದ ಜೊತೆ ಆಟವಾಡಬೇಡಿ, ತಕ್ಷಣ ಶಾಲೆ ದುರಸ್ತಿ ಮಾಡಿಕೊಡಿ ಅಂತ ಪೋಷಕರು ಹತ್ತಾರು ಬಾರಿ ಮನವಿ ಮಾಡಿದ್ರು ಅಧಿಕಾರಿಗಳು ಮಾತ್ರ ಇತ್ತ ತಲೆ ಹಾಕಿಯೂ ಮಲಗಿಲ್ಲ. ಕೊಠಡಿಗಳು ಸೋರುತ್ತಿರುವುದರಿಂದ ಮಕ್ಕಳ ಪುಸ್ತಕಗಳು, ಬಿಸಿಯೂಟದ ಸಾಮಗ್ರಿಗಳು ಒದ್ದೆಯಾಗುತ್ತಿವೆ. ನಮ್ಮೂರು ಯಲೋದಹಳ್ಳಿ ಗ್ರಾಮ, ನಾವು ಸರ್ಕಾರಿ ಪ್ರೌಢಶಾಲೆ ಯಲೋದಹಳ್ಳಿ ಗ್ರಾಮದಲ್ಲಿ ಇದ್ದೇವೆ. ಈ ಸುಮಾರು ಹೋದ ವರ್ಷ ಇದೇ ತರ ಮಳೆಗಾಲ ಬಂದಾಗಿಂದ ಹಿಡಿದು ನಮ್ಮೂರಲ್ಲಿ ಶಾಲಾ ಕಾಂಪೌಂಡ್ ಎಲ್ಲ ಬಿದ್ದು ಮಕ್ಕಳು ಶಾಲೆ ಒಳಗೆಲ್ಲ ಆಟ ಆಡ್ಬೇಕಾದ್ರೆ ನೀರಿಂದ ಹಿಡಿದು ನೀರದಲ್ಲಿ ಅದು ಮಾಡಿ ಅದ್ರಲ್ಲಿ ನೀರೆಲ್ಲ ಮುಗಿದು ಮಳೆಗಾಲ ಬಂತು, ತುಂಬ ತೊಂದರೆ ಆಗ್ತಿದೆ ಮಕ್ಕಳಿಗೆ. ಕಾಂಪೌಂಡ್ ಬಿದ್ದಾಗಿಂದನೂ BO ಸರ್ ಇಂದ ಹಿಡಿದು DC ಸಾಹೇಬರು, ನಮ್ಮ ಕ್ಷೇತ್ರದ MLA ಆದಂಥ KS ಬಸಂತಪ್ಪ ಅವರು,
ಆಮೇಲೆ ತಹಶೀಲ್ದಾರ್ ಸಾಹೇಬರು, ಆಮೇಲೆ ನಮ್ಮ ಲೋಕಲ್ ಲೀಡರ್ಸ್ಗಳು ಎಲ್ಲ ಬಂದು, ಎಲ್ಲ ಪಂಚಾಯತಿಂದ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ರು. ಕಾಂಪೌಂಡ್ ಮಾಡ್ತೀವಿ ಅಂತಂದೇಳಿ ಭರವಸೆ ಕೊಟ್ಟಿದ್ರು. ಭರವಸೆ ಯಾವತ್ತೂ ನಮಗೆ ಈಡೇರಿಲ್ಲ, ಇನ್ನು ಹುಸಿಯಾಗಿ ಉಳಿದಿದೆ. ಮಕ್ಕಳನ್ನೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ರಿ, ಸರ್ಕಾರಿ ಶಾಲೆಗೆ ಕಳಿಸ್ರಿ ಅಂತಂದು ಹೇಳೆಲ್ಲ ಇದು ಮಾಡ್ತಾ ಇತ್ತು ಸರ್ಕಾರ. ನಮಗೇನು ಅದರಿಂದ ಇಲ್ಲಿ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಬೇಕು ಅಂತಂದೇಳಿ ಪೋಷಕರಿಗೆ ಆಸಕ್ತಿನೇ ಇಲ್ಲ ಪರಿಸ್ಥಿತಿ ನಮ್ಮೂರಲ್ಲಿ ನಿರ್ಮಾಣ ಆಗಿದೆ ಸರ್. ನಮ್ಮೂರಲ್ಲಿ ಈ ಥರ ಆದರೆ ನಮ್ಮೂರ ಸ್ಕೂಲ್ ಉಳಿಯೋದು ಹೆಂಗೆ ಸರ್? ನಮ್ಮೂರಲ್ಲಿ ಮಕ್ಕಳ ಅಡ್ಮಿಷನ್ನೇ ಕಡಿಮೆ ಆಗ್ತಿದೆ. ಆಮೇಲೆ ಶಿಕ್ಷಣಕ್ಕೆ ಏನಕ್ಕೆ ಕೊರತೆ ಇಲ್ಲ ಸರ್ ನಮ್ಮೂರಲ್ಲಿ. ಶಿಕ್ಷಣಕ್ಕೆ ಏನು ಕೊರತೆ ಇಲ್ಲ, ಮೂಲಭೂತ ಸೌಕರ್ಯಗಳು ಇಲ್ಲದ ಥರ ಆಗಿಬಿಟ್ಟಿದೆ. ಸರ್ಕಾರ ಸಾಕಷ್ಟು ಖರ್ಚು ಮಾಡ್ತಾಯಿದೆ ಎಲ್ಲದಕ್ಕೂ. ನಮ್ಮೂರು ಸ್ಕೂಲಿಗೆ ಒಂಚೂರು ಗಮನ ಕೊಟ್ಟು ನಮ್ಮೂರು ಶಾಲೆನೂ ಸ್ವಲ್ಪ ಉನ್ನತೀಕರಣ ಮಾಡಿದರೆ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಹೊರಗೋಗ್ಬೋದು ಸರ್. ಅದಾದ್ಮೇಲೆ ನಮ್ಮೂರಲ್ಲಿ ತರಗತಿ ಕೊಠಡಿಗಳೆಲ್ಲ ಪೂರ್ತಿ ಬೀಳ್ತದವ್ ಸರ್. ಎಲ್ಲ ಮೇಲಿಂದ ಎಲ್ಲ ಮಳೆ ನೀರು ಜೋಗೆಲ್ಲ ಹತ್ತಿ ಮೇಲಿಂದ ಮನೆ ಉದುರಿ ಮಕ್ಕಳು ಓದೋದು ಕಷ್ಟ ಆಗ್ಬಿಡೋದು ಸರ್. ಅಲ್ಲಿ ಊಟ ಮಾಡೋದು ತೊಂದರೆ ಆಗ್ಬಿಡೋದು. ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮೂರಲ್ಲಿ. ಆಮೇಲೆ ನಮ್ಮೂರಲ್ಲಿ ಸರ್ ಬಹುತೇಕವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಓದ್ತಿದ್ದಾರೆ. ನೆರೆ ಊರಿಗೆ ಹೋಗ್ಬೇಕಂತಂದು ಹೇಳಿದ್ರೆ ಬಸ್ ಸೌಕರ್ಯ ಇಲ್ಲ. ಅದಾದ್ಮೇಲೆ ಸರ್ ನಮಗೆ ಇಲ್ಲಿ ಬಹಳ ಕಡು ಬಡತನದಿಂದ ಓದ್ತಾರೆ ಮಕ್ಕಳುಗಳು. ಹೊರಗಡೆ ಹೋಗ್ಬೇಕಾಗಿ ಶಕ್ತಿ ಇಲ್ಲ. ಎಲ್ಲ ಕೂಲಿ ಮಾಡಿ ಜೀವನ ಮಾಡೋಂಥ ಮಕ್ಕಳುಗಳು ತುಂಬಾ ಓದ್ತಿದ್ದಾರೆ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಂತೇಳಿ ತುಂಬಾ ಸರಿ ಮನವಿ ಕೊಟ್ಟರು. MLA ತಲೆ ಕೆಡಿಸ್ಕೊಂಡಿಲ್ಲ. DC ಆಫೀಸಿಂದ ಬಂದು ಅಲ್ಲಿಂದ ಮನವಿ ಕೊಟ್ಟರು, ಅವರು ತಲೆ ಕೆಡಿಸ್ಕೊಂಡಿಲ್ಲ ಸರ್. ಈಗಾದ್ರೆ ನಮ್ಮ ಪರಿಸ್ಥಿತಿ ಬಹಳ ಕಷ್ಟ ಆಗುತ್ತೆ ಸರ್ ನಮ್ಮೂರು ಶಾಲೆ ಉಳಿಸೋದು ನಾವು. ಹಂಗಾಗಿ ದಯಮಾಡಿ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತೇನೆ ಸರ್, ನಮ್ಮೂರು ಶಾಲೆ ಕಾಂಪೌಂಡಿಂದ ಹಿಡಿದು ಎಲ್ಲದೂ ಶಾಲೆಗೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಸರ್. ಒಟ್ಟಿನಲ್ಲಿ ಜ್ಞಾನದ ದೇಗುಲವಾಗಬೇಕಿದ್ದ ಯಲೋದಹಳ್ಳಿಯ ಶಾಲೆ ಸದ್ಯಕ್ಕೆ ಮಕ್ಕಳ ಪಾಲಿಗೆ ಮೃತ್ಯುಕೂಪವಾಗಿ ಮಾರ್ಪಟ್ಟಿದೆ. AC ರೂಮ್ಗಳಲ್ಲಿ ಕುಳಿತು ಕಾಲಹರಣ ಮಾಡುವ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ದೊಡ್ಡ ದುರಂತ ನಡೆಯುವ ಮುನ್ನವೇ ಶಾಲಾ ಕಟ್ಟಡವನ್ನ ದುರಸ್ತಿ ಮಾಡ್ತಾರಾ? ಕಾದು ನೋಡಬೇಕಿದೆ.